ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಕೇಂದ್ರ ಸರ್ಕಾರದ ಜಿ ಯೋಜನೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮರವನ್ನ ಸಾರಿದೆ. ನರೇಗಾ ಯೋಜನೆಯನ್ನ ಹಂತ ಹಂತವಾಗಿ ಕೈಬಿಟ್ಟು ಅದರ ಜಾಗದಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿಗೆ ತರ್ತಾ ಇರೋದಕ್ಕೆ ಕಾಂಗ್ರೆಸ್ ಕೆರಳಿದೆ. ಜೊತೆಗೆ ವಿಶೇಷ ಅಧಿವೇಶನ ನಡೆಸೋದಕ್ಕೆ ನಿರ್ಧಾರ ಮಾಡಿದೆ. ವಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ಹೋರಾಟ. ಜನವರಿ 22ರಿಂದ 31ರವರೆಗೆ 10 ದಿನ ವಿಶೇಷ ಅಧಿವೇಶನ. ಮನ್ರೇಗಾ ಬದಲು ವಿಬಿಜಿ ರಾಮ್ಜಿ ಯೋಜನೆ ತಂದ ಮೋದಿ ಸರ್ಕಾರದ ವಿರುದ್ಧ ಸಿದ್ದು ಸರ್ಕಾರ ಸಮರ ಸಾರಿದೆ. ಜನವರಿ 22ರಿಂದ 31ರವರೆಗೆ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚೆ ನಡೆಯಲಿದೆ. ಪಂಚಾಯತ್ಗಳ ಹಕ್ಕನ್ನು ಕಿತ್ತುಕೊಳ್ಳುವ ಈ ಯೋಜನೆಯ ವಿರುದ್ಧ ಪಂಚಾಯತ್ ಮತ್ತು ತಮಿಳುನಾಡು ಸರ್ಕಾರಗಳು ಈಗಾಗಲೇ ಧ್ವನಿ ಎತ್ತಿವೆ. ಈ ಹಿಂದೆ ಕೇಂದ್ರ ಸರ್ಕಾರ 100% ಹಣ ಕೊಡ್ತಿತ್ತು. ಆದರೆ ಈಗ 40% ಹಣವನ್ನ ರಾಜ್ಯವೇ ಕೊಡಬೇಕು. ಕೆಲಸದ ಹಕ್ಕು ಉಲ್ಲಂಘನೆ ಮತ್ತು ಕಾರ್ಮಿಕರ ಶೋಷಣೆ ಭೀತಿ ಇದೆ. ಗ್ರಾಮ ಸ್ವರಾಜ್ ಕಾಯ್ದೆಯ ಆಶಯಕ್ಕೆ ವಿರುದ್ಧವಾದ ನಡೆ ಅಂತ ಸರ್ಕಾರ ಹೇಳ್ತಾ ಇದೆ. ಕೇಂದ್ರ ಪುರಸ್ಕೃತ ಯೋಜನೆ ನಮ್ಮ ಮೇಲೆ ಮ್ಯಾಂಡೇಟ್ ಅಂದರೆ ಕಂಪಲ್ಸರಿ ಮಾಡಬೇಕಾದಾಗ ನಮ್ಮ ಜೊತೆ ಚರ್ಚೆ ಮಾಡಬೇಕು. ನಾವು 40% ಕೊಡಬೇಕು ಅಂದರೆ ಅದು ನಾವು ಚರ್ಚೆ ಇರಲಾರ್ದೆ ಕೊಡಕ್ಕಾಗ್ತದ? ಇಲ್ಲಿ ವಿಕಸಿತ ಭಾರತ ಅನ್ನೋ ಪದ, ವಿಕಸಿತ ಭಾರತ ಅಂದ್ರೆ ನಿಮ್ ಕೋಪ ಯಾಕೆ? ನಾವು ತೆಗಿಬೇಕಾದನ್ನ, ಭಾರತ ತೆಗೆದು ಬೇರೆ ಏನಾನ ಮಾಡ್ಬೇಕಾದನ್ನ. ಸದಾ ಮಹಾತ್ಮ ಗಾಂಧೀಜಿಯವರು ಪ್ರೀತಿಸ್ತಕ್ಕಂಥದ್ದು ಭಾರತ. ಆ ಭಾರತವನ್ನೇ ನೀವು ವಿರೋಧ ಮಾಡ್ತೀರಾ ಅಂದ್ರೆ ಅರ್ಥ ಏನು ಇದರಲ್ಲಿ? ಅದಕ್ಕೆ ವಿಶೇಷ ಅಧಿವೇಶನ ಕರೆಯೋ ಅವಶ್ಯಕತೆ ಏನಿತ್ತು? ಜನವರಿ 22ರಿಂದ ನಡೆಯಲಿರುವಂತಹ ವಿಶೇಷ ಅಧಿವೇಶನವು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಬಿಗ್ ಫೈಟ್ಗೆ ಸಾಕ್ಷಿಯಾಗುವುದಂತೂ ಗ್ಯಾರಂಟಿ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಕೇಂದ್ರ ಸರ್ಕಾರದ ಜಿ ಯೋಜನೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮರವನ್ನ ಸಾರಿದೆ. ನರೇಗಾ ಯೋಜನೆಯನ್ನ ಹಂತ ಹಂತವಾಗಿ ಕೈಬಿಟ್ಟು ಅದರ ಜಾಗದಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿಗೆ ತರ್ತಾ ಇರೋದಕ್ಕೆ ಕಾಂಗ್ರೆಸ್ ಕೆರಳಿದೆ. ಜೊತೆಗೆ ವಿಶೇಷ ಅಧಿವೇಶನ ನಡೆಸೋದಕ್ಕೆ ನಿರ್ಧಾರ ಮಾಡಿದೆ. ವಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ಹೋರಾಟ. ಜನವರಿ 22ರಿಂದ 31ರವರೆಗೆ 10 ದಿನ ವಿಶೇಷ ಅಧಿವೇಶನ. ಮನ್ರೇಗಾ ಬದಲು ವಿಬಿಜಿ ರಾಮ್ಜಿ ಯೋಜನೆ ತಂದ ಮೋದಿ ಸರ್ಕಾರದ ವಿರುದ್ಧ ಸಿದ್ದು ಸರ್ಕಾರ ಸಮರ ಸಾರಿದೆ. ಜನವರಿ 22ರಿಂದ 31ರವರೆಗೆ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚೆ ನಡೆಯಲಿದೆ. ಪಂಚಾಯತ್ಗಳ ಹಕ್ಕನ್ನು ಕಿತ್ತುಕೊಳ್ಳುವ ಈ ಯೋಜನೆಯ ವಿರುದ್ಧ ಪಂಚಾಯತ್ ಮತ್ತು ತಮಿಳುನಾಡು ಸರ್ಕಾರಗಳು ಈಗಾಗಲೇ ಧ್ವನಿ ಎತ್ತಿವೆ. ಈ ಹಿಂದೆ ಕೇಂದ್ರ ಸರ್ಕಾರ 100% ಹಣ ಕೊಡ್ತಿತ್ತು. ಆದರೆ ಈಗ 40% ಹಣವನ್ನ ರಾಜ್ಯವೇ ಕೊಡಬೇಕು. ಕೆಲಸದ ಹಕ್ಕು ಉಲ್ಲಂಘನೆ ಮತ್ತು ಕಾರ್ಮಿಕರ ಶೋಷಣೆ ಭೀತಿ ಇದೆ. ಗ್ರಾಮ ಸ್ವರಾಜ್ ಕಾಯ್ದೆಯ ಆಶಯಕ್ಕೆ ವಿರುದ್ಧವಾದ ನಡೆ ಅಂತ ಸರ್ಕಾರ ಹೇಳ್ತಾ ಇದೆ. ಕೇಂದ್ರ ಪುರಸ್ಕೃತ ಯೋಜನೆ ನಮ್ಮ ಮೇಲೆ ಮ್ಯಾಂಡೇಟ್ ಅಂದರೆ ಕಂಪಲ್ಸರಿ ಮಾಡಬೇಕಾದಾಗ ನಮ್ಮ ಜೊತೆ ಚರ್ಚೆ ಮಾಡಬೇಕು. ನಾವು 40% ಕೊಡಬೇಕು ಅಂದರೆ ಅದು ನಾವು ಚರ್ಚೆ ಇರಲಾರ್ದೆ ಕೊಡಕ್ಕಾಗ್ತದ? ಇಲ್ಲಿ ವಿಕಸಿತ ಭಾರತ ಅನ್ನೋ ಪದ, ವಿಕಸಿತ ಭಾರತ ಅಂದ್ರೆ ನಿಮ್ ಕೋಪ ಯಾಕೆ? ನಾವು ತೆಗಿಬೇಕಾದನ್ನ, ಭಾರತ ತೆಗೆದು ಬೇರೆ ಏನಾನ ಮಾಡ್ಬೇಕಾದನ್ನ. ಸದಾ ಮಹಾತ್ಮ ಗಾಂಧೀಜಿಯವರು ಪ್ರೀತಿಸ್ತಕ್ಕಂಥದ್ದು ಭಾರತ. ಆ ಭಾರತವನ್ನೇ ನೀವು ವಿರೋಧ ಮಾಡ್ತೀರಾ ಅಂದ್ರೆ ಅರ್ಥ ಏನು ಇದರಲ್ಲಿ? ಅದಕ್ಕೆ ವಿಶೇಷ ಅಧಿವೇಶನ ಕರೆಯೋ ಅವಶ್ಯಕತೆ ಏನಿತ್ತು? ಜನವರಿ 22ರಿಂದ ನಡೆಯಲಿರುವಂತಹ ವಿಶೇಷ ಅಧಿವೇಶನವು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಬಿಗ್ ಫೈಟ್ಗೆ ಸಾಕ್ಷಿಯಾಗುವುದಂತೂ ಗ್ಯಾರಂಟಿ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಕೇಂದ್ರ ಸರ್ಕಾರದ ಜಿ ಯೋಜನೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮರವನ್ನ ಸಾರಿದೆ. ನರೇಗಾ ಯೋಜನೆಯನ್ನ ಹಂತ ಹಂತವಾಗಿ ಕೈಬಿಟ್ಟು ಅದರ ಜಾಗದಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿಗೆ ತರ್ತಾ ಇರೋದಕ್ಕೆ ಕಾಂಗ್ರೆಸ್ ಕೆರಳಿದೆ. ಜೊತೆಗೆ ವಿಶೇಷ ಅಧಿವೇಶನ ನಡೆಸೋದಕ್ಕೆ ನಿರ್ಧಾರ ಮಾಡಿದೆ. ವಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ಹೋರಾಟ. ಜನವರಿ 22ರಿಂದ 31ರವರೆಗೆ 10 ದಿನ ವಿಶೇಷ ಅಧಿವೇಶನ.
ಮನ್ರೇಗಾ ಬದಲು ವಿಬಿಜಿ ರಾಮ್ಜಿ ಯೋಜನೆ ತಂದ ಮೋದಿ ಸರ್ಕಾರದ ವಿರುದ್ಧ ಸಿದ್ದು ಸರ್ಕಾರ ಸಮರ ಸಾರಿದೆ. ಜನವರಿ 22ರಿಂದ 31ರವರೆಗೆ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚೆ ನಡೆಯಲಿದೆ. ಪಂಚಾಯತ್ಗಳ ಹಕ್ಕನ್ನು ಕಿತ್ತುಕೊಳ್ಳುವ ಈ ಯೋಜನೆಯ ವಿರುದ್ಧ ಪಂಚಾಯತ್ ಮತ್ತು ತಮಿಳುನಾಡು ಸರ್ಕಾರಗಳು ಈಗಾಗಲೇ ಧ್ವನಿ ಎತ್ತಿವೆ. ಈ ಹಿಂದೆ ಕೇಂದ್ರ ಸರ್ಕಾರ 100% ಹಣ ಕೊಡ್ತಿತ್ತು. ಆದರೆ ಈಗ 40% ಹಣವನ್ನ ರಾಜ್ಯವೇ ಕೊಡಬೇಕು. ಕೆಲಸದ ಹಕ್ಕು ಉಲ್ಲಂಘನೆ ಮತ್ತು ಕಾರ್ಮಿಕರ ಶೋಷಣೆ ಭೀತಿ ಇದೆ. ಗ್ರಾಮ ಸ್ವರಾಜ್ಯ ಕಾಯ್ದೆಯ ಆಶಯಕ್ಕೆ ವಿರುದ್ಧವಾದ ನಡೆ ಅಂತ ಸರ್ಕಾರ ಹೇಳ್ತಾ ಇದೆ. ಕೇಂದ್ರ ಪುರಸ್ಕೃತ ಯೋಜನೆ ನಮ್ಮ ಮೇಲೆ ಮ್ಯಾಂಡೇಟ್ ಅಂದರೆ ಕಂಪಲ್ಸರಿ ಮಾಡಬೇಕಾದಾಗ ನಮ್ಮ ಜೊತೆ ಚರ್ಚೆ ಮಾಡಬೇಕು. ನಾವು 40% ಕೊಡಬೇಕು ಅಂದರೆ ಅದು ನಾವು ಚರ್ಚೆ ಇರಲಾರ್ದೆ ಕೊಡೋಕ್ಕಾಗ್ತದ? ಇಲ್ಲಿ ವಿಕಸಿತ ಭಾರತ ಅನ್ನೋ ಪದ, ವಿಕಸಿತ ಭಾರತ ಅಂದ್ರೆ ನಿಮ್ ಕೋಪ ಯಾಕೆ? ನಾವು ತೆಗಿಬೇಕಾದನ್ನ, ಭಾರತ ತೆಗೆದು ಬೇರೆ ಏನಾನ ಮಾಡ್ಬೇಕಾದನ್ನ. ಸದಾ ಮಹಾತ್ಮ ಗಾಂಧೀಜಿಯವರು ಪ್ರೀತಿಸ್ತಕ್ಕಂಥದ್ದು ಭಾರತ. ಆ ಭಾರತವನ್ನೇ ನೀವು ವಿರೋಧ ಮಾಡ್ತೀರಾ ಅಂದ್ರೆ ಅರ್ಥ ಏನು ಇದರಲ್ಲಿ? ಅದಕ್ಕೆ ವಿಶೇಷ ಅಧಿವೇಶನ ಕರೆಯೋ ಅವಶ್ಯಕತೆ ಏನಿತ್ತು? ಜನವರಿ 22ರಿಂದ ನಡೆಯಲಿರುವಂತಹ ವಿಶೇಷ ಅಧಿವೇಶನವು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಬಿಗ್ ಫೈಟ್ಗೆ ಸಾಕ್ಷಿಯಾಗುವುದಂತೂ ಗ್ಯಾರಂಟಿ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಕೇಂದ್ರ ಸರ್ಕಾರದ ಜಿ ಯೋಜನೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮರವನ್ನ ಸಾರಿದೆ. ನರೇಗಾ ಯೋಜನೆಯನ್ನ ಹಂತ ಹಂತವಾಗಿ ಕೈಬಿಟ್ಟು ಅದರ ಜಾಗದಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿಗೆ ತರ್ತಾ ಇರೋದಕ್ಕೆ ಕಾಂಗ್ರೆಸ್ ಕೆರಳಿದೆ. ಜೊತೆಗೆ ವಿಶೇಷ ಅಧಿವೇಶನ ನಡೆಸೋದಕ್ಕೆ ನಿರ್ಧಾರ ಮಾಡಿದೆ. ವಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ಹೋರಾಟ. ಜನವರಿ 22ರಿಂದ 31ರವರೆಗೆ 10 ದಿನ ವಿಶೇಷ ಅಧಿವೇಶನ. ಮನ್ರೇಗಾ ಬದಲು ವಿಬಿಜಿ ರಾಮ್ಜಿ ಯೋಜನೆ ತಂದ ಮೋದಿ ಸರ್ಕಾರದ ವಿರುದ್ಧ ಸಿದ್ದು ಸರ್ಕಾರ ಸಮರ ಸಾರಿದೆ. ಜನವರಿ 22ರಿಂದ 31ರವರೆಗೆ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚೆ ನಡೆಯಲಿದೆ. ಪಂಚಾಯತ್ಗಳ ಹಕ್ಕನ್ನು ಕಿತ್ತುಕೊಳ್ಳುವ ಈ ಯೋಜನೆಯ ವಿರುದ್ಧ ಪಂಚಾಯತ್ ಮತ್ತು ತಮಿಳುನಾಡು ಸರ್ಕಾರಗಳು ಈಗಾಗಲೇ ಧ್ವನಿ ಎತ್ತಿವೆ. ಈ ಹಿಂದೆ ಕೇಂದ್ರ ಸರ್ಕಾರ 100% ಹಣ ಕೊಡ್ತಿತ್ತು. ಆದರೆ ಈಗ 40% ಹಣವನ್ನ ರಾಜ್ಯವೇ ಕೊಡಬೇಕು. ಕೆಲಸದ ಹಕ್ಕು ಉಲ್ಲಂಘನೆ ಮತ್ತು ಕಾರ್ಮಿಕರ ಶೋಷಣೆ ಭೀತಿ ಇದೆ. ಗ್ರಾಮ ಸ್ವರಾಜ್ಯ ಕಾಯ್ದೆಯ ಆಶಯಕ್ಕೆ ವಿರುದ್ಧವಾದ ನಡೆ ಅಂತ ಸರ್ಕಾರ ಹೇಳ್ತಾ ಇದೆ. ಕೇಂದ್ರ ಪುರಸ್ಕೃತ ಯೋಜನೆ ನಮ್ಮ ಮೇಲೆ ಮ್ಯಾಂಡೇಟ್ ಅಂದರೆ ಕಂಪಲ್ಸರಿ ಮಾಡಬೇಕಾದಾಗ ನಮ್ಮ ಜೊತೆ ಚರ್ಚೆ ಮಾಡಬೇಕು. ನಾವು 40% ಕೊಡಬೇಕು ಅಂದರೆ ಅದು ನಾವು ಚರ್ಚೆ ಇರಲಾರ್ದೆ ಕೊಡೋಕ್ಕಾಗ್ತದ? ಇಲ್ಲಿ ವಿಕಸಿತ ಭಾರತ ಅನ್ನೋ ಪದ, ವಿಕಸಿತ ಭಾರತ ಅಂದ್ರೆ ನಿಮ್ ಕೋಪ ಯಾಕೆ? ನಾವು ತೆಗಿಬೇಕಾದನ್ನ, ಭಾರತ ತೆಗೆದು ಬೇರೆ ಏನಾನ ಮಾಡ್ಬೇಕಾದನ್ನ. ಸದಾ ಮಹಾತ್ಮ ಗಾಂಧೀಜಿಯವರು ಪ್ರೀತಿಸ್ತಕ್ಕಂಥದ್ದು ಭಾರತ. ಆ ಭಾರತವನ್ನೇ ನೀವು ವಿರೋಧ ಮಾಡ್ತೀರಾ ಅಂದ್ರೆ ಅರ್ಥ ಏನು ಇದರಲ್ಲಿ? ಅದಕ್ಕೆ ವಿಶೇಷ ಅಧಿವೇಶನ ಕರೆಯೋ ಅವಶ್ಯಕತೆ ಏನಿತ್ತು? ಜನವರಿ 22ರಿಂದ ನಡೆಯಲಿರುವಂತಹ ವಿಶೇಷ ಅಧಿವೇಶನವು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಬಿಗ್ ಫೈಟ್ಗೆ ಸಾಕ್ಷಿಯಾಗುವುದಂತೂ ಗ್ಯಾರಂಟಿ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.